ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ನಿಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದಿದ್ದು ಕ್ರಿಕೆಟ್ ಪಂದ್ಯವೋ ಅಥವಾ ರನ್ ಮಳೆಯೋ ಅನ್ನುವಷ್ಟರ ಮಟ್ಟಿಗೆ ಟೀಮ್ ಇಂಡಿಯಾ ಹಾಗೂ ಇಂಗ್ಲೆಂಡ್ ಆಟಗಾರರು ಅಬ್ಬರಿಸಿದ್ರು. ಹೌದು, ಉಸಿರು ಬಿಗಿ ಹಿಡಿಯುವಂತೆ ಮಾಡಿದ ಹೈ ವೋಲ್ಟೇಜ್ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಕೇವಲ 7 ರನ್ಗಳಿಂದ ಮಣಿಸಿದ ನಮ್ಮ ಹೆಮ್ಮೆಯ ಟೀಮ್ ಇಂಡಿಯಾ T20 ವಿಶ್ವಕಪ್ನ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಸಂಜು ಸ್ಯಾಮ್ಸನ್ ಅವರ ಸಿಕ್ಸರ್ಗಳ ಸುರಿಮಳೆ, ಇಂಗ್ಲೆಂಡ್ನ ಜೇಕಬ್ ಬೆಥೆಲ್ ಅವರ ಏಕಾಂಗಿ ಹೋರಾಟ, ಅಕ್ಷರ್ ಪಟೇಲ್ ಹಿಡಿದ ಆ 2 ಸೂಪರ್ ಮ್ಯಾನ್ ಕ್ಯಾಚ್ಗಳು ಹಾಗೂ ಡೆತ್ ಓವರ್ನಲ್ಲಿ ಯಾರ್ಕರ್ ಕಿಂಗ್ ಜಸ್ಪ್ರೀತ್ ಬೂಮ್ರಾ ಮಾಡಿದ ಆ ಮ್ಯಾಜಿಕ್. ಅಬ್ಬಾ, ನಿನ್ನೆಯ ಪಂದ್ಯದಲ್ಲಿ ಏನೇನೆಲ್ಲ ನಡೀತು. ಫೈನಲ್ನಲ್ಲಿ ಈಗ ನ್ಯೂಜಿಲೆಂಡ್ ವಿರುದ್ಧದ ಕದನ ಹೇಗಿರಲಿದೆ? ಬನ್ನಿ ಇಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಟಾಸ್ ಸೋತ್ರು ಧೂಳೆಬ್ಬಿಸಿದ ಟೀಮ್ ಇಂಡಿಯಾ. ಮುಂಬೈನ ಬ್ಯಾಟಿಂಗ್ ಸ್ವರ್ಗ ವಾಂಖೆಡೆ ಪಿಚ್ನಲ್ಲಿ ಟಾಸ್ ಗೆದ್ದ ಇಂಗ್ಲೆಂಡ್ ನಾಯಕ ಹ್ಯಾರಿ ಬ್ರೂಕ್ ಮೊದಲು ಫೀಲ್ಡಿಂಗ್ ಆಯ್ದುಕೊಂಡ್ರು. ಮೊದಲು ಬ್ಯಾಟ್ ಮಾಡಿದ ಭಾರತಕ್ಕೆ ಆರಂಭದಲ್ಲೇ ಅಭಿಷೇಕ್ ಶರ್ಮಾ ರೂಪದಲ್ಲಿ ಆಘಾತ ಎದುರಾಯಿತು. ಆದರೆ ನಂತರ ಶುರುವಾಗಿದ್ದೇ ಅಸಲಿ ಆಟ. ಕಳೆದ ಪಂದ್ಯದ ಫಾರ್ಮ್ ಅನ್ನು ಮುಂದುವರಿಸಿದ ಸಂಜು ಸ್ಯಾಮ್ಸನ್ ಇಂಗ್ಲೆಂಡ್ ಬೌಲರ್ಗಳನ್ನು ಅಕ್ಷರಶಃ ಚಚ್ಚಿ ಹಾಕಿದ್ರು. ವಿಶೇಷ ಅಂದರೆ ಸಂಜು ಕೇವಲ 15 ರನ್ ಗಳಿಸಿದಾಗ ನಾಯಕ ಹ್ಯಾರಿ ಬ್ರೂಕ್ ಒಂದು ಸುಲಭ ಕ್ಯಾಚ್ ಕೈ ಚೆಲ್ಲಿದ್ರು. ಈ ಜೀವದಾನದ ಲಾಭ ಪಡೆದ ಸಂಜು ಕೇವಲ 42 ಎಸೆತಗಳಲ್ಲಿ 7 ಭರ್ಜರಿ ಸಿಕ್ಸರ್ ಹಾಗೂ 8 ಫೋರ್ಗಳ ನೆರವಿನಿಂದ 89 ರನ್ ಸಿಡಿಸಿ ಬ್ರಿಟಿಷರ ಬೆವರಿಳಿಸಿದ್ರು. ಸಂಜುಗೆ ಸಾಥ್ ನೀಡಿದ ಇಶಾನ್ ಕಿಶನ್ ಕೇವಲ 18 ಬಾಲ್ನಲ್ಲಿ 39 ರನ್ ಚಚ್ಚಿದ್ರೆ, ಮಧ್ಯಮ ಕ್ರಮಾಂಕದಲ್ಲಿ ಅಬ್ಬರಿಸಿದ ಶಿವಂ ದುಬೆ ಕೇವಲ 25 ಎಸೆತಗಳಲ್ಲಿ 4 ಸಿಕ್ಸರ್ಗಳೊಂದಿಗೆ 43 ರನ್ ಗಳಿಸಿದ್ರು. ಕೊನೆಯಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ತಿಲಕ್ ವರ್ಮಾ ಅವರ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ 253 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕ್ತು. ಇಂಗ್ಲೆಂಡ್ಗೆ ಆರಂಭಿಕ ಆಘಾತ, ಬೆಥೆಲ್ ಏಕಾಂಗಿ ಹೋರಾಟ. 254 ರನ್ಗಳ ಬೃಹತ್ ಟಾರ್ಗೆಟ್ ಬೆನ್ನತ್ತಿದ ಇಂಗ್ಲೆಂಡ್ ತಂಡಕ್ಕೆ ನಮ್ಮ ಬೌಲರ್ಗಳು ಪವರ್ ಪ್ಲೇನಲ್ಲೇ ಶಾಕ್ ಕೊಟ್ಟರು. ಹಾರ್ದಿಕ್ ಪಾಂಡ್ಯ ತಮ್ಮ ಮೊದಲ ಓವರ್ನಲ್ಲೇ ಫಿಲ್ ಸಾಲ್ಟ್ ವಿಕೆಟ್ ಕಿತ್ತರೆ, ಬೂಮ್ರಾ ತಮ್ಮ ಮೊದಲ ಎಸೆತದಲ್ಲೇ ನಾಯಕ ಹ್ಯಾರಿ ಬ್ರೂಕ್ ಅವರನ್ನು ಪೆವಿಲಿಯನ್ಗೆ ಅಟ್ಟಿದ್ರು. ಇನ್ನು ಅಪಾಯಕಾರಿ ಜೋಸ್ ಬಟ್ಲರ್ ಅವರನ್ನು ವರುಣ್ ಚಕ್ರವರ್ತಿ ಬೌಲ್ಡ್ ಮಾಡಿದ್ರು. ಆದರೆ ಈ ಹಂತದಲ್ಲಿ ಕ್ರೀಸ್ಗೆ ಬಂದ 20 ವರ್ಷದ ಯುವ ಆಟಗಾರ ಜೇಕಬ್ ಬೆಥೆಲ್ ಇಡೀ ವಾಂಖೆಡೆ ಸ್ಟೇಡಿಯಂ ಅನ್ನು ಸೈಲೆಂಟ್ ಆಗುವಂತೆ ಮಾಡಿದ್ರು. ಭಾರತೀಯ ಸ್ಪಿನ್ನರ್ಗಳನ್ನು ಮನ ಬಂದಂತೆ ದಂಡಿಸಿದ ಬೆಥೆಲ್ ಕೇವಲ 45 ಎಸೆತಗಳಲ್ಲಿ ಸೆಂಚುರಿ ಸಿಡಿಸಿ ಅಬ್ಬರಿಸಿದ್ರು. ಇವರಿಗೆ ವಿಲ್ ಜಾಕ್ಸ್ ಕೂಡ ಸಾಥ್ ನೀಡಿದ್ರು. ಒಟ್ಟು 48 ಎಸೆತ ಎದುರಿಸಿದ ಬೆಥೆಲ್ 7 ಸಿಕ್ಸರ್ 8 ಫೋರ್ ಸಹಿತ 105 ರನ್ ಸಿಡಿಸಿ ಭಾರತದ ಪಾಳೆಯದಲ್ಲಿ ನಡುಕ ಹುಟ್ಟಿಸಿದ್ರು. ಪಂದ್ಯಕ್ಕೆ ಟ್ವಿಸ್ಟ್ ಕೊಟ್ಟ ಬೂಮ್ರಾ ಯಾರ್ಕರ್ ಮತ್ತು ಅಕ್ಷರ್ ಕ್ಯಾಚ್. ಒಂದು ಹಂತದಲ್ಲಿ ಬೆಥೆಲ್ ಆಟ ನೋಡಿದರೆ ಇಂಗ್ಲೆಂಡ್ ಈ ಪಂದ್ಯವನ್ನು ಸುಲಭವಾಗಿ ಗೆಲ್ಲುತ್ತೆ ಅನ್ನೋ ಆತಂಕ ಶುರುವಾಯಿತು. ಆದರೆ ಈ ಸಮಯದಲ್ಲಿ ಆಪದ್ ಬಾಂಧವನಾಗಿ ಬಂದಿದ್ದೆ ನಮ್ಮ ಬೂಮ್ರಾ. ಎಲ್ಲ ಬೌಲರ್ಗಳು ಓವರ್ಗೆ 12ರಿಂದ 15 ರನ್ ಚಚ್ಚಿಸಿಕೊಳ್ತಾ ಇದ್ದ ಪಿಚ್ನಲ್ಲಿ ಬೂಮ್ರಾ ತಮ್ಮ 4 ಓವರ್ಗಳಲ್ಲಿ ನೀಡಿದ್ದು ಕೇವಲ 33 ರನ್. ಅದರಲ್ಲೂ 16ನೇ ಹಾಗೂ 18ನೇ ಓವರ್ನಲ್ಲಿ ಯಾರ್ಕರ್ಗಳ ಸುರಿಮಳೆಗೆರೆದು ಇಂಗ್ಲೆಂಡ್ ಬ್ಯಾಟರ್ಗಳು ರನ್ಗಾಗಿ ಪರದಾಡುವಂತೆ ಮಾಡಿದರು. ಇನ್ನು ಫೀಲ್ಡಿಂಗ್ನಲ್ಲಿ ಅಕ್ಷರ್ ದೊಡ್ಡ ಮ್ಯಾಜಿಕನ್ನೇ ಮಾಡಿದ್ರು. ಹ್ಯಾರಿ ಬ್ರೂಕ್ ಹೊಡೆದ ಚೆಂಡನ್ನು ಹಿಂದಕ್ಕೆ ಓಡ್ತಾ ಅದ್ಭುತವಾಗಿ ಡೈವ್ ಹೊಡೆದು ಕ್ಯಾಚ್ ಹಿಡಿದ್ರೆ, ವಿಲ್ ಜಾಕ್ಸ್ ಹೊಡೆದ ಸಿಕ್ಸರ್ ಅನ್ನ ಬೌಂಡ್ರಿ ಲೈನ್ನಲ್ಲಿ ಹಾರಿ ತಡೆದು ಶಿವಂ ದುಬೆ ಕೈಗೆ ಎಸೆದು ವಿಕೆಟ್ ಪತನಕ್ಕೆ ಕಾರಣರಾದರು. ಈ 2 ಕ್ಯಾಚ್ಗಳು ಪಂದ್ಯದ ಟರ್ನಿಂಗ್ ಪಾಯಿಂಟ್ ಆದವು. ಕೊನೆಯ ಓವರ್ನಲ್ಲಿ ಇಂಗ್ಲೆಂಡ್ ಗೆಲುವಿಗೆ 30 ರನ್ ಬೇಕಿತ್ತು. ಆಗ ಶಿವಂ ದುಬೆ ಬೌಲಿಂಗ್ಗೆ ಬಂದರು. ಈ ಓವರ್ನಲ್ಲಿ ಶತಕವೀರ ಬೆಥೆಲ್ ರನ್ಔಟ್ ಆಗೋದ್ರೊಂದಿಗೆ ಇಂಗ್ಲೆಂಡ್ ಕಥೆ ಮುಗಿಯಿತು. ಅಂತಿಮವಾಗಿ ಇಂಗ್ಲೆಂಡ್ 246 ರನ್ ಗಳಿಸೋದಕ್ಕಷ್ಟೇ ಸಾಧ್ಯ ಆಯಿತು. ಇದರಿಂದ ಟೀಮ್ ಇಂಡಿಯಾ 7 ರನ್ಗಳ ರೋಚಕ ಜಯ ಸಾಧಿಸಿದೆ. ಪಂದ್ಯಶ್ರೇಷ್ಠ ಪ್ರಶಸ್ತಿ ಸಂಜು ಸ್ಯಾಮ್ಸನ್ ಪಾಲಾಯಿತು. ಕಿವೀಸ್ ಎದುರು ನಡೆಯಲಿದೆ ಮಹಾ ಸಂಗ್ರಾಮ. ಸ್ನೇಹಿತರೆ, ಈಗ ಅಸಲಿ ಆಟ ಬಾಕಿ ಇದೆ. ಹೌದು, ಮಾರ್ಚ್ 8, 2026 ಭಾನುವಾರದಂದು ಕ್ರಿಕೆಟ್ ಜಗತ್ತಿನ ಅತಿ ದೊಡ್ಡ ಕದನ ನಡೆಯಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿರುವ ಬ್ಲಾಕ್ ಬಸ್ಟರ್ ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ತಂಡವನ್ನು ಎದುರಿಸಲಿದೆ.
ತಮ್ಮ ವಿಶ್ವಕಪ್ ಕಿರೀಟವನ್ನು ಉಳಿಸಿಕೊಳ್ಳಲು ಸೂರ್ಯಕುಮಾರ್ ಯಾದವ್ ಪಡೆ ಸಜ್ಜಾಗಿದ್ರೆ ಭಾರತವನ್ನು ಮಣಿಸಲು ನ್ಯೂಜಿಲೆಂಡ್ ರಣತಂತ್ರ ರೂಪಿಸ್ತಾ ಇದೆ. ಲಕ್ಷಾಂತರ ಅಭಿಮಾನಿಗಳ ಮುಂದೆ ನಡೆಯಲಿರುವ ಈ ಫೈನಲ್ ಪಂದ್ಯಕ್ಕಾಗಿ ಇಡೀ ಜಗತ್ತೇ ಕಾತುರದಿಂದ ಕಾಯ್ತಾ ಇದೆ. ಒಟ್ಟಿನಲ್ಲಿ ನಿನ್ನೆಯ ಪಂದ್ಯ ಮಾತ್ರ ಕ್ರಿಕೆಟ್ ಅಭಿಮಾನಿಗಳಿಗೆ ಭರ್ಜರಿ ಮನರಂಜನೆ ನೀಡಿದ್ದಂತೂ ಸುಳ್ಳಲ್ಲ. ಸ್ನೇಹಿತರೆ, ಈ ರೋಚಕ ಪಂದ್ಯದಲ್ಲಿ ನಿಮ್ಮ ಪ್ರಕಾರ ಅಸಲಿ ಹೀರೋ ಯಾರು? ಸಂಜು ಸ್ಯಾಮ್ಸನ್ ಬ್ಯಾಟಿಂಗಾ ಅಥವಾ ಬೂಮ್ರಾ ಅವರ ಬೌಲಿಂಗಾ? ಮುಂಬರುವ ಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭಾರತ ಗೆದ್ದು ಕಪ್ ಎತ್ತುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕ್ರಿಕೆಟ್ ಪ್ರೇಮಿಗಳಿಗೆ ಶೇರ್ ಮಾಡಿ. ಇಂಥ ಕ್ರಿಕೆಟ್ ಮತ್ತು ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.